ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನಾವು ಫ್ರೆಂಡ್ಸ್ ಎಲ್ಲ ಸರಿ ತಿರುಪತಿಗೆ ಹೊಂಟಿವ್ರಿ. ಅದನ್ನು ಭಾಳ ದಿನ ಆಗಿತ್ತು ಪ್ಲ್ಯಾನ್ ಮಾಡಕತ್ತೆ. ನಮ್ಮೂರಿಂದ ನನ್ನ ಜೊತೆ ಈರುಬಾಯಿ ಬರಾಕತ್ತಾನು. ನಮ್ಮೂರಿಂದ ನಾವು ಟ್ರೈನ್ ಹಿಡಿಬೇಕಂದ್ರೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. KSRTC ಬಸ್ನಿಂದ ನಾವು ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿ ಮಷಿನ್ ಮೂಲಕ ಟಿಕೆಟ್ ತೊಗೊಂಡಿದ್ದ ಮಜಾ ಅನ್ನಿಸ್ತೆ. ಇದು ಫಸ್ಟ್ ಟೈಮ್ ಮಷಿನ್ ಮೂಲಕ ಟಿಕೆಟ್ ತೊಗೊಂಡಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಎಲ್ಲಾನು ಬಿಚ್ಚಿಟ್ಟಾರ. ಅಂದ್ರೆ ಈಗ ಅದನ್ನ ಕನ್ಸ್ಟ್ರಕ್ಷನ್ ಮಾಡಕತ್ತಾರ. ಆದ್ರೆ ಅಲ್ಲಿ ಕೆಲಸ ಏನೂ ನಿಂತಿಲ್ಲ. ಟ್ರೈನ್ ಬರೋದು ಹೋಗೋದು ಚಾಲ್ತಿನ ಐತಿ. ಕನ್ಸ್ಟ್ರಕ್ಷನ್ನು ಹಂಗೆ ಚಾಲ್ತಿನ ಐತಿ. ಆದಷ್ಟು ಜಲ್ದಿ ರೈಲ್ವೆ ಸ್ಟೇಷನ್ ಭಾಳ ಕಲರ್ಫುಲ್ ಒಳಗೆ ರೆಡಿ ಆಗ್ತದೆ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಬಾಗಲಕೋಟೆ ಅನ್ನೋದು ಹಿಸ್ಟೋರಿಕಲ್ ಪ್ಲೇಸ್ ಐತಿ. ಸೊ ಹಂಗೆ ಈ ರೈಲ್ವೆ ಸ್ಟೇಷನ್ನು ಕೂಡ ಭಾಳ ಕಲರ್ಫುಲ್ಲಾಗಿ ಹಿಸ್ಟೋರಿಕಲ್ ಪ್ಲೇಸ್ ಗತೆನ ರೆಡಿ ಆಗ್ತದೆ. ನಾವು ತಿರುಪತಿಗೆ ಟ್ರೈನ್ ಬುಕ್ಕಿಂಗನ್ನು ಗದಗದಿಂದ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಅದನ್ನು ನಾವು ಕ್ಯಾಚ್ ಮಾಡ್ಬೇಕಂದ್ರೆ ಬಾಗಲಕೋಟೆಯಿಂದ ಗದಗಕ್ಕೆ ಟ್ರೈನ್ ಒಳಗೆ ಹೋಗ್ಬೇಕು. ಬಟ್ ಆಲ್ರೆಡಿ ಒಂದಿಷ್ಟು ಜನ ನಮ್ಮ ಫ್ರೆಂಡ್ಸ್ ಕುರ್ಚಿಯಿಂದ ತಿರುಪತಿ ಟ್ರೈನ್ ಒಳಗೆ ಹತ್ತಿ ಅಲ್ಲಿಂದ ಬರಕತ್ತಾರ. ನಾವು ಬಾಗಲಕೋಟೆಯಿಂದ ಗದಗ ಬಂದ ತಿರುಪತಿ ಟ್ರೈನ್ಗಾಗಿ ವೇಟ್ ಮಾಡಕತ್ತೀವಿ. ಇವ ನಮ್ಮ ಬಸುಬಾಯಿ, ಇವು ಈಗ ತಿರುಪತಿಗೆ ನಮ್ಮ ಜೊತೆನೇ ಬರಕತ್ತಾನ. ಗದಗ ರೈಲ್ವೆ ಸ್ಟೇಷನ್ನು ಭಾಳ ಇಂಪ್ರೂವ್ಮೆಂಟ್ ಆಗೈತೆ. ಎಲ್ಲನೂ ಹೊಸದಾಗಿ ಮಾಡಕತ್ತಾರ. ಇನ್ನೂ ವರ್ಕ್ ಚಾಲೂನ ಐತೆ. ರಾತ್ರಿ ಊಟ ಮಾಡ್ಕೊಂಡು ಕುಂಡ್ರದ್ರೊಳಗೆ ತಿರುಪತಿ ಟ್ರೈನ್ ಬಂದೇ ಬಿಡುತ್ತೆ. ಇದ ನೋಡ್ರಿ ತಿರುಪತಿ ಟ್ರೈನ್. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಇವರ ನೋಡ್ರಿ ನಾವು ತಿರುಪತಿಗೆ ಹೋಗೋಕ್ಕೆ ಕಾರಣದವರು ನಮ್ಮ ಮಲ್ಲುಬಾಯಿ. ಇವರಿಂದನೂ ನಾವು ಈ ಸರಿ ತಿರುಪತಿಗೆ ಹೊಂಟೇವೆ. ಇವು ಪ್ರತಿ ವರ್ಷವೂ ತಿರುಪತಿಗೆ ಹೋಗ್ತಿದ್ರ. ಸೊ ಹಾಗಾಗಿ ಹೋದ ವರ್ಷ ನಾವು ನಮ್ಮನ್ನು ಕರ್ಕೊಂಡು ಹೋಗ್ರಪ್ಪ ಅನ್ನೋದಕ್ಕೆ ಈ ಸರಿ ನಮ್ಮನ್ನು ಕರ್ಕೊಂಡು ಹೊಂಟಾರೆ. ಈಗ ತಿರುಪತಿಗೆ ಬಂದಿವಿ. ಮಲ್ಲುಬಾಯಿ ಅಲ್ಲಿ ಏನು ಮಾಡ್ಬೇಕು ಇನ್ಮೇಲೆ ಅನ್ನೋದನ್ನು ಹೇಳ್ತಾರೆ, ಕೇಳಿ. ನಾವೀಗ ತಿರುಪತಿಗೆ ಬಂದೀವಿ. ನೆಕ್ಸ್ಟ್ ಏನಿಲ್ಲ, ಜಂಕ್ಷನ್ನಾಗ ರೈಲ್ವೆ ಇಳಿದ ಕೆಳಗು ಜಳಕ ಮಾಡಿ ಊಟ ಹಾಕ್ತೀವಿ. ಇವ್ರು ನೋಡಕತ್ತಿರಲ್ಲ, ಇವ್ರು ನಮ್ಮ ಕಾಂಟ್ರಾಕ್ಟರ್ಸ್ ಆಗಿಲ್ಲ. ಅನ್ನ ಅನ್ನ ಗುಡ್ಡ ಇಟ್ಟೋದಿರ್ತದ. ಜಳಕ ಮಾಡೋದು ನಾಷ್ಟ ಮಾಡೋದು ಗುಡ್ಡ ಆಗ್ತದೆ. ಸುದ್ದ 8:30 ಟ್ರೈನ್ ಇಳಿದ ಕೂಡಲೇ ಹೊರಗೆ ಬಂದು ನೋಡಿದ್ರೆ ಟ್ಯಾಕ್ಸಿ ಅವ್ರ ಗುಂಪನ್ನು ಕಾಯಕತ್ತಿತ್ತು. ಆ ಟ್ಯಾಕ್ಸಿ ಅವ್ರ ಗುಂಪನ್ನ ನೋಡ್ರಿ ಹೆಂಗೆ ನಿಂತೈತೆ. ಇದ್ರೊಳಗೆ ನಾವು ಒಂದು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಆಲ್ಮೋಸ್ಟ್ 2 ಟ್ಯಾಕ್ಸಿ ಬುಕ್ ಆದವು. ಅದರೊಳಗೆ ಒಂದಿಷ್ಟು ಜನ, ಇದ್ರೊಳಗೆ ಒಂದಿಷ್ಟು ಜನ ಹತ್ತಿ ಅಲ್ಲಿಂದ ಎಲ್ಲಿಗೆ ಜಳಕ ಮಾಡೋಕೆ ಒಂದು ಮಸ್ತ್ ಪ್ಲೇಸ್ ಐತಂತ ಅಲ್ಲಿಗೆ ಹೊಂಟಿವಿ. ನೋಡೋಣ ಬರೋದು ಹೆಂಗೈತಿ. ಬರ್ರಿ ಎಲ್ಲರೂ ಬರ್ರಿ. ಎಷ್ಟು ಕ್ಯಾಂಡಿಡೇಟ್ಸ್ ಒಳಗೆ ಬಾರ ಏನಂತ ಬಂದು ನಮ್ಮ ಸೈಡ್ ಇಲ್ಲಿ ಹೊರಗೆ ಹೋಗ್ರೆ ಬಡಿಯಾಗ ಬಿದ್ದೋಟ್ಟು ಈ ನೋಡಿ. ಅವ್ನ ಪ್ಲೇಸ್ ಬಿಟ್ಟು ಹೋಗ್ಯಾನಲ್ಲ ಭಯ್ಯ. 5 ನಿಮಿಷ ಜಾಗ ಕೊಟ್ಟರೆ ಜೋರಿಲ್ಲ ಸಣ್ಣ. ಆದರೂ ನಮ್ಮ ಸೈಡ್ ಇದ್ದಟ್ಟು ನೀರಿಲ್ಲ. ಎಷ್ಟೊತ್ತು ಚಪಾತಿ ನೀನು ಹೋಗಿ
ಇದು ನೋಡ್ರಿ ನಾವೀಗ ಜಳಕ ಮಾಡೋ ಪ್ಲೇಸ್. ಇಲ್ಲೊಂದು ಮಸ್ತ್ ಟೆಂಪಲ್ನೂ ಐತಿ ಮತ್ತು ಮ್ಯಾಗಿಂದ ನೀರು ಬೀಳ್ತಾವ. ಇಲ್ಲಿ ಅವಾಗವಾಗ ಹಾವುಗಳು ಕಾಣಿಸ್ಕೊಳ್ತಾವ ಅಂತೇಳಿ ನಮ್ಮ ಮಲ್ಲು ಬೈ ತೋರಿಸಿದ. ಹಂಗೆ ಒಂದು ಹಿಂದ್ಗಡೆದೆಲ್ಲ ಪ್ಲೇಸ್ ಬರ್ಲಿದ್ರೆ ಫೋಟೋ ಹೊಡ್ಕೊಳಕ್ಕೆ ಹೋದ್ನಿ. ಎಲ್ಲರೂ ಬಂದು ನಿಂತರು, ಒಂದು ಸೆಲ್ಫಿನ ಹೊಡ್ಕೊಂಡಿವಿ. ಹಂಗೆ ವಿಡಿಯೋದಾಗೂ ಬಂತು. ಮಂತ್ರಗಳು ಹಂಗೆ ಕೇಳಕ್ಕೆ ಹಾಕಿದ್ದು. ನಾವು ಜಳಕ ಮಾಡ್ಕೊಂಡು ನಾಷ್ಟ ಮಾಡಕ್ಕೆ ಚಲೋ ಮಾಡಿದ್ವಿ. ಕಪಿಲ ತೀರ್ಥದೊಳಗೆ ಜಳಕ ಮಾಡ್ಕೊಂಡು ಗುಡ್ಡ ಏರ್ಬೇಕು. ಭಾಳ ದಿನ ಆತು ನಡೆದ. ಈ ಗುಡ್ಡ ಏರೋದು ಹೆಂಗೈತಿ ನೋಡೋದು. ನಾಷ್ಟ ಮಾಡ್ಕೊಂಡು ಹಂಗೆ ಸಣ್ಣಗೆ ನಡ್ಕೊತ ಹೊಂಟಿದ್ವಿ. ಇನ್ನೇನು ಮೆಟ್ಲ ಏರಬೇಕು, ಗುಡ್ಡ ಹತ್ತಬೇಕು ಅಂತೇಳಿ ಹೋಗಾಕತ್ತಾಗ ಅಲ್ಲಿಂದ ಒಂದು TTD ಬಿಟ್ಟಿರುವುದೊಂದು ರಥ ಅಂತೇಳಿ ಬಂತು. ಅದು ಫ್ರೀ ಅಂತ. ಸೊ ಹಾಗಾಗಿ ಅದ್ರಾಗ ಒಂದು ಹತ್ತೆ ಬಿಡು ನಡ್ರಿ ಅಂತೇಳಿ ಎಲ್ಲರೂ ಅದ್ರಾಗ ಹತ್ಕೊಂಡು ಇಲ್ಲಿ ಬಂದು ಇಳ್ಕೊಂಡಿವಿ. ಇಲ್ಲಿ ನೋಡಕತ್ತಿರಲ್ಲ, ಇಲ್ಲಿ ಬ್ಯಾಗೇಜ್ಗಳನ್ನು ಎಲ್ಲನೂ ನಾವು ಇಲ್ಲೇ ಇಡಬೇಕು. ಇದೊಂದು ಸರ್ವಿಸ್ ಈ ತಿರುಪತಿ ಒಳಗೆ ಭಾಳ ಚಲೋ ಐತೆ ಅನ್ಬೇಕು. ಯಾಕಂದ್ರೆ ನಾವು ಎಲ್ಲ ಈ ಬ್ಯಾಗ್ಗಳ್ನು ಹೊತ್ಕೊಂಡು ಹೋಗೋದು ಹಂಗೆ ನಮಗೆ ತ್ರಾಸ ಆಕತ್ತೆ ಅಂತೇಳಿ ಇದೊಂದು ಸೇವೆ, ಇದೊಂದು ಸ್ಪೆಷಲ್ ಸರ್ವಿಸನ್ನು ಭಾರಿ ಕೊಟ್ಟಿದ್ದಾರೆ. ನಮ್ಮೆಲ್ಲ ಬ್ಯಾಗ್ಗಳ್ನು ಇಲ್ಲಿ ಇಟ್ಟಿವಪ್ಪ ಅಂದ್ರೆ ಈ ಬ್ಯಾಗ್ಗಳೆಲ್ಲನೂ ಆ TTD ಅವರ ಕೊರಿಯರ್ ಸರ್ವಿಸ್ ಒಳಗೆ ಗುಡ್ಡದ ಮೇಲೆ ಅಂದ್ರೆ ಆ ತಿರುಮಲ ದೇವಸ್ಥಾನಕ್ಕೆ ಏನು ಹೋಗ್ತೀವಲ್ಲ ನಾವು ನಡ್ಕೊಂಡು ಗುಡ್ಡ ಹತ್ತಿ ಅಲ್ಲಿ ಇವೆಲ್ಲ ಬ್ಯಾಗ್ಗಳು ಬಂದಿರ್ತಾವೆ ರೀ. ಇವ ನೋಡ್ರಿ ಅಷ್ಟು 3500ಕ್ಕಿಂತ ಹೆಚ್ಚಿದಾವ ಮೆಟ್ಲ. ಇವನ್ನೆಲ್ಲನೂ ಕುಂಕುಮ ಅರಿಶಿನ ಹಚ್ಚಿ ಪೂಜೆ ಮಾಡ್ಕೊಂತ ಮ್ಯಾಲೆ ಹತ್ತಾರ ರೀ. ಹೆಚ್ಚು ಕಡಿಮೆ ಒಂದು 2000ರಿಂದ 1500 ಮೆಟ್ಲ ಮ್ಯಾಲೆ ಏರಿದ ಮೇಲೆ ಇಲ್ಲೊಂದು ಗಾಳಿ ಗೋಪುರ ಅಂತೇಳಿ ಸಿಗ್ತೈತಿ. ಸಖತ್ತಾಗಿ ಗಾಳಿ ಬರ್ತೈತಿ. ಇಲ್ಲಿವರೆಗೂ ಯಾವ ಪ್ಲೇಸಲ್ಲೂ ಇಷ್ಟೊಂದು ಗಾಳಿ ಬರೋದಿಲ್ಲ. ಗಾಳಿ ಗೋಪುರ ವೈದ್ಯಶಾಲ ಟೋಟಲ್ ಒಟ್ಟು 3550. ಈಗ ನಾವು ಬಂದಿರೋದು 2000 ಆತ್ನ. ಹಾಂ, ಗಾಳಿ ಗೊಬ್ಬರ ಅಂತ ಹೇಳಿರೋದಕ್ಕೆ ಅದಕ್ಕೆ ಗಾಳಿ ಗೊಬ್ಬರ ಅಂತ ಹೇಳೋದಕ್ಕೆ. ನಾಮ ಬಡ್ಕೊಂಡಿದ್ದು 5 ನಿಮಿಷ ನಿಂದಿರಲಿಲ್ಲ. ಈ ನದಿಗಳನ್ನೆಲ್ಲ ಹತ್ತಿ ಮ್ಯಾಲೆ ಬರ್ಬಿಡ್ದ ಬೆವರೆಲ್ಲ ಕಿತ್ಕೊಂಡು ಕಡ್ಯಾಕೆ ಬಂದ್ಬಿಡ್ತೈತಿ. ಗಾಳಿ ಮಾತ್ರ ಇಲ್ಲಿ ಆಟ ಪರ್ಫೆಕ್ಟ್ ಇದು. ನಡ್ಕೊಂಡು ಹೋಗುವಾಗ ಮಾತ್ರ ಅಲ್ಲೇನಲ್ಲೇ ನೀರಿಂದು ಪೈಖಾನೆಗಳಾಯ್ತು, ಸ್ವಚ್ಛತಾಗೇನು ಕಡಿಮೆ ಇಲ್ಲ ತಿರುಪತಿ. ಇಲ್ಲಿ ಅಷ್ಟೇ ಅಲ್ಲ, ಈ ನಡ್ಕೊಂಡು ಹೋಗೋ ಜಾಗ ಅಷ್ಟೇ ಅಲ್ಲ, ಉಳಿದ ಎಲ್ಲ ಕಡೆ ವ್ಯವಸ್ಥಾನು ಭಾರಿ ಚಲೋ ಐತಿ. ಸಾವಿರ 1500 ಮೆಟ್ಲುಗಳನ್ನು ಏರಿದ ಮೇಲೆ ಗಾಳಿ ಗೋಪುರ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಮೇಲೆ ಇಲ್ಲೊಂದಿಷ್ಟು ಅಂಗಡಿಗಳು ನಮಗೆ ಕಂಡು ಬರ್ತಾವೆ. ಮತ್ತು ಇಲ್ಲಿ ವಾತಾವರಣ ಹೆಂಗೈತಪ್ಪ ಅಂದ್ರೆ ಕ್ಲೈಮೇಟ್ ಭಾಳ ಗ್ರೀನರ್ ಐತಿ. ಅಲ್ಲೇ ಈ ಹೋಟೆಲ್ಗಳು ಅದಾವು. ಈಗ ನಾವು ಇನ್ನೂ ಒಂದಿಷ್ಟು ಮೆಟ್ಲುಗಳನ್ನು ಏರ್ಬೇಕಾಕತಿ. ಆದರೆ ಮೊದಲು ಏರಿದ ಮೆಟ್ಲುಗಳಕ್ಕಿಂತ ಈ ಮೆಟ್ಲುಗಳು ಸ್ವಲ್ಪ ಈಸಿ ಆಗಿಸ್ತವೆ ಮತ್ತು ನಿಮ್ಮ ದಾರಿಯನ್ನು ಭಾಳ ಹಗುರ ಮಾಡ್ತವೆ. ಈ ಮೆಟ್ಲುಗಳನ್ನ ಏರುವಾಗ ನಮಗೊಂದು ಕಾಮಿಡಿ ಅನಿಸಿದ್ದ ಈ ವೇಟ್ ಮಷೀನ್. ಬೈ ನಡೆದ KG ಕಡಿಮೆ ಅನ್ಸದ ಏ ಬೈ ರೊಕ್ಕ ಹಾಕ್ಬೇಕದಕ್ಕೆ ಪೈಸಾ ದಿನ ಪಡೆಗ. ಇಬ್ಬರು ಬೈಗಳ ತೂಕ ನೋಡ್ಕೊಳಾರ ಎಷ್ಟಾಗೈತೆ ನೋಡು.
ಇಳ್ದು ಹತ್ರಿ ಹತ್ರಿಗ ರೊಕ್ಕನು ಹೋತು ಏನೂ ತೋರಿಸ್ಲಿಲ್ಲ. ಹಾಕ ಹಾಕ ಹಾಂ ನೋಡಲಿ ಸರಿ ಅಷ್ಟೇ 85 ಇದೆ. ಈ ಬೈ 10 ದಿತ್ತ ಹೋಗದೇವು ಫೇಲ್ ಆದದು ಅವ್ರು ಆಕಾಶ ಮರು ನಾನು ಓಡ್ ನೋಡ ಒಂದು 4 ಓಡ ನಿನ್ನ ಕೈಗೆ ಯಾವ ಸಿಗತ್ತಲ್ಲ ಅದ್ರಾಗ ಕಟ್ಟೋದು ಹೇಳ್ದ ಅವ ಕೈಗೆ ಯಾವ ಸಿಗತ್ತೆ ಅದರಲ್ಲೇ ಕಟ್ಟಲೆ ಮಗನ ನಾನು ಗುಡ್ ಬಾಯ್ ಕೊಟ್ಟು ನಿಲ್ಲಿಸಿದ ಸಾಲ್ಕ ಈ ಮೆಟ್ಲ ಹತ್ತಬೇಕಾದ್ರೆ ನಾವು ಅಲ್ಲಲ್ಲೇ ಒಂದಿಷ್ಟು ನೋಟಿಸನ್ನು ನೋಡ್ತೀವಿ. ಈ ಥರ ಏನಪ್ಪ ಅಂದ್ರೆ ಒಬ್ಬೊಬ್ಬರಾಗಿ ಯಾರೂ ಇಲ್ಲೇ ನಡ್ಕೊಂಡು ಹೋಗ್ಬೇಡ್ರಿ, ಗುಂಪಾಗಿ ನಡ್ಕೊಂಡು ಹೋಗ್ರಿ ಅಂತ. ಯಾಕಂದರೆ ಇಲ್ಲೊಂದಿಷ್ಟು ಇಂಥ ಸಮಸ್ಯೆಗಳಾಗಿದ್ದಾವೆ. ಒಬ್ಬೊಬ್ಬರು ನಡ್ಕೊಂಡು ಹೋಗುವಾಗ ಪ್ರಾಣಿಗಳಿಂದ ಹಿಂಸೆಗೆ ಒಳಗಾಗಬಾರ್ದು ಅನ್ನೋ ಕಾರಣದಿಂದ ಈ ರೀತಿಯಾಗಿ ನೋಟಿಸನ್ನು ಹಾಕಲಾಗಿದೆ. ಇಲ್ಲಿ ನೋಡ್ರಿ, ಇದೊಂದು ವಿಚಿತ್ರ ಪ್ರಾಣಿ ಐತೆ. ನಡ್ಕೊಂಡು ಹೋಗುವಾಗ ಗಿಡಗಳೊಳಗೆ ನಿಮಗೆ ಈ ರೀತಿಯಾಗಿ ಒಂದು ವಿಚಿತ್ರವಾದ ಪ್ರಾಣಿ ಕಂಡು ಬರ್ತೈತೆ. ಇದನ್ನು ನೀವು ಏನು ಅಳಿಲು ಅಂತೀರೋ ಏನಂತೀರೋ ನೋಡ್ರಿ, ವಿಚಿತ್ರವಾಗಿ ಐತೆ, ಕಲರ್ಫುಲ್ ಆಗಿರ್ತೈತಿ, ನೋಡೋಕ್ಕೂ ಮಜಾ ಅನ್ನಿಸ್ತದೆ. ಇದು ನೋಡ್ರಿ ಸ್ನೇಹಿತರೆ, ನೀವು ಕೆಲವೊಂದಿಷ್ಟು ನೆಡಿಯನ್ನು ನಡೆದ್ಮೇಲೆ ಮೊಣಕಾಲು ಮುರಿ ಅಂತಾರೆ. ಇಲ್ಲಿ ಮೊಣಕಾಲಿಂದ ಈ ನೆಡಿಗಳನ್ನು ಏರ್ತಾರೆ. ನೋಡಕತ್ತೀರಿ, ಇಲ್ಲಿ ಹಿಂದ್ಗಡೆ ಮೊಣಕಾಲಿಂದ ಈ ನೆಡಿಗಳನ್ನು ಏರೋದು ನಿಮಗೆ ಕಾಣಿಸಾಕತ್ತೈತಿ. ಈ ನೋಡಕತ್ತಿರಲ್ಲ, ಇದ ಕೊನೆ ಮೆಟ್ಟಿಲು. ಈ ಮೆಟ್ಟು ಅನ್ನೋ ಒಂದು ಪ್ಲೇಸಲ್ಲಿ ನೀವು 3500 ಒಂದಿಷ್ಟು ಮೆಟ್ಲುಗಳನ್ನು ಇರ್ತೀರಿ. ಅದರೊಳಗೆ ಈ ಮೆಟ್ಲನ್ನ ಕೊನೆ ಮೆಟ್ಲು. ಅಲ್ಲಿಂದ ನೀವು ದೇವಸ್ಥಾನವನ್ನು ಎಂಟ್ರಿ ಆಗ್ತೀರಿ. ನಾವು ದೇವಸ್ಥಾನವನ್ನು ರೀಚ್ ಆದಮೇಲೆ ಮೊದಲು ಮಾಡಿದ್ದು ಲಗೇಜನ್ನು ಪಡ್ಕೊಳ್ಳೋದು. ಕೆಳಗಡೆ ನಾವು ಲಗೇಜನ್ನು ಅಲ್ಲಿದ್ದ ಪಾರ್ಸಲ್ ಮಾಡಿರ್ತಾರೆ. ಆ ಪಾರ್ಸಲನ್ನು ನಾವಿಲ್ಲಿ ಡೆಲಿವರಿ ತೊಗೊಳ್ಳೋ ಕೌಂಟರ್ ಇದೆ. ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ ಅಂತೇಳಿ ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸಕತ್ತೈತಿ. ನಮ್ಮ ಎಲ್ಲ ಲಗೇಜ್ಗಳನ್ನು ತೊಗೊಂಡ್ಮೇಲೆ ರೂಮ್ಗೆ ಹೋಗ್ಬೇಕಾಗಿತ್ತು. ರೂಮನ್ನು ಮೊದಲು ಬುಕ್ ಮಾಡ್ಬೇಕು. ಇಲ್ಲೇ TTDಯಿಂದ ಕೆಲವೊಂದಿಷ್ಟು ರೆಂಟ್ಗೆ ನಿಮ್ಗೆ ರೂಮ್ಗಳನ್ನು ಕೊಡ್ತಾರೆ. ಕಡಿಮೆ ಫೀಸಲ್ಲೂ ಇರ್ತವೆ, ಜಾಸ್ತಿ ಫೀಸಲ್ಲೂ ಇರ್ತವೆ. ಆದ್ರೆ ನಾವು ಬಂದಿರೋದು ಸೀಸನ್ ಟೈಮ್ ಒಳಗೆ, ಹಾಗಾಗಿ ನಮಗೆ ಕಡಿಮೆ ಫೀಸಿರೋ ರೂಮ್ಗಳು ಸಿಗಲಿಲ್ಲ. ಹಾಗಾಗಿ ನಾವು ಬಹಳ ಜನ ಇದ್ದ ಕಾರಣ 2 ರೂಮನ್ನು ತೊಗೊಂಡ್ವಿ. ಜಾಸ್ತಿ ಅಮೌಂಟನ್ನು ಪೇ ಮಾಡಬೇಕಾಯ್ತು. ಒಂದು ವೇಳೆ ನಮ್ಗೆ ಕಡಿಮೆ ಅಮೌಂಟಿನ ರೂಮ್ ಸಿಕ್ಕಿತ್ತಂದ್ರೆ ಏನು ಹಾಕಿತ್ತು ಅನ್ನೋದನ್ನು ಹೇಳ್ತಾರೆ ಕೇಳ್ರಿ. ಈಗ ಇಲ್ಲಿ ಬುಕ್ ಮಾಡಿರೋ ರೂಮ ₹100 ಇರ್ತದೆ. ₹5 ಇಟ್ಕೊತಾರ, ₹4 ಡಿಪಾಸಿಟ್. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆ ದರ್ಶನ ಮಾಡಬೇಕು ಅಂತೇಳಿ ವಾಪಸ್ ಬಂದ್ವಿ. ಇಲ್ಲೆಲ್ಲರೂ ರೆಡಿಯಾಗಿ ಬಂದ ತಕ್ಷಣ ನಾವು ಹೋಗಿದ್ದು ದರ್ಶನ ಬಹಳ ಲೇಟ್ ಆಕತಿ. ಹಾಗಾಗಿ ಅನ್ನಪ್ರಸಾದವನ್ನು ಮಾಡ್ಕೊಂಡು ಬಿಡೋಣ ಅಂತ. ಇಲ್ಲಿ ನೋಡಕತ್ತಿರಲ್ಲ, ಇದು ಅನ್ನಪ್ರಸಾದದ ಹಾಲ್. ಈ ಥರ ಇಲ್ಲಿ ಅನ್ನಪ್ರಸಾದವನ್ನು ಮಾಡ್ಲಾಕತಿ. ಇಲ್ಲಿ ನಮ್ಮ ಕರ್ನಾಟಕದಿಂದ ಹಾಗೂ ಇತರ ಪ್ಲೇಸ್ಗಳಿಂದ ಕೆಲವೊಂದಿಷ್ಟು ಮಂದಿ
ಈ ಅನ್ನಪ್ರಸಾದ ಸೇವೆ ಮಾಡೋಕ್ಕಂತೇಳಿ ಒಂದು ವಾರ ಅಥವಾ 2 ವಾರದ ಮುಂಚೆ ಈ ಪ್ಲೇಸಿಗೆ ಬಂದಿರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಎಕ್ಸಿಬಿಷನ್ಗಳು ನೋಡೋಕೆ ಸಿಗ್ತಾವೆ. ಆ ಎಕ್ಸಿಬಿಷನ್ಗಳೊಳಗೆ ಇಲ್ಲಿ ನೋಡಕತ್ತಿರೋ ಒಂದು ಎಕ್ಸಿಬಿಷನ್ನು ಕೂಡ ಒಂದು. ನಾವಿಲ್ಲಿ ನೋಡಕತ್ತಿರೋ ಎಕ್ಸಿಬಿಷನ್ ಫ್ಲವರ್ ಎಕ್ಸಿಬಿಷನ್. ಅದರೊಳಗೆ ಎಲ್ಲ ಥರದ ಫ್ಲವರ್ಸ್ಗಳನ್ನು ಎಕ್ಸಿಬಿಷನ್ಗಾಗಿ ಇಟ್ಟಿದ್ರು. ಅದನ್ನು ನಾವಿಲ್ಲಿ ನೋಡಕತ್ತೀವಿ. ಹಿಂಗಿತ್ತು ನೋಡ್ರಿ ನಮ್ಮ ಜರ್ನಿ. ಇಲ್ಲಿಗೆ ನಮ್ಮ ಜರ್ನಿಯನ್ನು ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮರುದಿನ ಅಲ್ಲಿಂದ ನಾವು ವಾಪಸ್ ಆದ್ವಿ. ಮೊಬೈಲಲ್ಲಿ ಅಲಾವಿಲ್ಲೋ ಕಾರಣಕ್ಕಾಗಿ ನಾನು ನಿಮಗೆ ದರ್ಶನ ಮಾಡುವಾಗ ದೇವರ ದರ್ಶನವನ್ನು ಇದರಲ್ಲಿ ನೀಡಿಲ್ಲ. ನಾನು ಟ್ರಾವೆಲಿಂಗ್ ಮಾಡಿರೋದನ್ನು ಇನ್ಫಾರ್ಮೇಷನನ್ನು ಮಾತ್ರ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ದೇವರ ದರ್ಶನವನ್ನು ನೀವು ಖುದ್ದಾಗಿ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತಾ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯನ್ನು ತರ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್. ಮಲ್ಲುಬೆ ಬಾರ ಹೊರಗೆ ಹೊರಗೆ ಬಾರಪ್ಪ.